ಯಾಕಂದ್ರೆ ಅವ್ರು ನಮ್ಮ ಅವ್ವ ರೀ, ಅವ್ರ ಬ್ಯಾಗ್ ಇಲ್ಲೇ ಐತಿ. ಅವ್ರು ಬರ್ತಾ ಅವ್ರ ಬ್ಯಾಗ್ ಹಿಂಗೆ ಬರ್ತೈತಿಲ್ಲ ಅದಕ್ಕೆ ಕೇಳಿದೆ. ಆದ್ರಿ ಆದಿತ್ಯ ಮಾವರ್, ಇದು ನಿಜವಾಗ್ಲೂ ನಿಮ್ಮ ಅವ್ವಾರ ಬ್ಯಾಗ ರೀ? ಅಯ್ಯೋ ಸಿದ್ಧಾರ್ಥ್ರೆ, ಅಲ್ಲ ನಮ್ಮ ಅವ್ವನ ಬ್ಯಾಗ್ ನನಗೆ ಗೊತ್ತಾಗಿಲ್ಲನ. ನೋಡ್ರಿಲೆ ಅಕ್ಕಿವ ಅದು ಆಧಾರ್ ಕಾರ್ಡ್ ಐತಿ ನೋಡ್ರಿಲೆ, ಅಕ್ಕಿದ ಫೋನ್ ಬೇರೆ ಐತಿ ನೋಡ್ರಿಲೆ. ಅಯ್ಯೋ ದೇವ್ರೆ, ಈಟ ಮುಚ್ಚಿಟ್ಟ ಉಪಯೋಗಿಲ್ಲ. ಯಾರ ಮಕ್ಕ ನೋಡಿ ಎದ್ನಿಪ್ಪ ನಾನು. ನನ್ನ ಫೋನು ನನ್ನ ಯೂಸ್ ರೀ ಇಷ್ಟೆಲ್ಲ ಕ್ಷಣತನ ಮಾಡಿ ನನ್ನ ಬ್ಯಾಗ್ ಅಲ್ಲೇ ಬಿಟ್ಟು ಬನ್ನಿ. ಏನರ ಒಂದು ಮಾಡಲೇಬೇಕು, ಇಲ್ಲ ಅಂತಂದ್ರೆ ನಾ ಸಿಕ್ಕಾಕೋದಂದ್ರೆ ಗ್ಯಾರಂಟಿ. ಈ ಹೆಣ್ಮಗಳು ತಾ ಮಾಡೋದಲ್ದ ಇನ್ನು ನನ್ನ ಬೇರೆ ಸಿಕ್ಕಾಕ್ಸಿಲ್ಲಪ್ಪ ದೇವ್ರೆ. ಬೇಡ, ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಡೋಣ, ಏನರ ಆಗೋತಕ್ಕ. ಬೀಸೋದು ಒಣ್ಣಿದ್ರೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತ. ಅದ್ರಿ ಏನಾತಂದ್ರೆ ಸಿದ್ಧಾರ್ಥಪುರ ನೋಡ್ರಿ ಭಟ್ರ, ನೀವು ವಯಸ್ಸಿನಾಗ ನನಗಿಂತ ಭಾಳ ದೊಡ್ಡವ್ರು. ನಿಮ್ಗೆ ಮರ್ಯಾದೆ ಇಲ್ಲದೆ ಮಾತಾಡಕ್ಕೆ ನನಗೆ ಬರಂಗಿಲ್ಲ. ನೋಡ್ರಿ, ಸರಳ ಇಲ್ಲಿ ಏನು ನಡೆಯಕತ್ತದ ಅನ್ನೋದನ್ನು ಬಾಯಿ ಬಿಟ್ಟು ಹೇಳ್ರಿ. ಅಲ್ಲ, ಇವ್ರವ್ರಿಗೆ ಇಲ್ಲಿ ಬಂದ್ರೆ ಅದನ್ನ ಮುಚ್ಚಿಡೋ ಅವಶ್ಯಕತೆ ಏನೈತಿ? ಆದಿತ್ಯ, ಸಿದ್ಧಾರ್ಥ್, ನೀವೇನಿಲ್ಲಿ? ಅವ್ವ, ಈ ಪ್ರಶ್ನೆ ನಾನು ನಿಮಗೆ ಕೇಳಬೇಕಾಗಿತ್ತು. ನೀ ಏನಿಲ್ಲಿ? ಅಲ್ಲ, ನಿಂದೇನು ಕೆಲಸ ಇಲ್ಲೇನು ಮಾಡಕತ್ತಿ? ಇವ್ರು ನೋಡಿದ್ರೆ ಇದು ಈ ಬ್ಯಾಗ್ ಯಾರ್ದಂತ ಗೊತ್ತೇ ಇಲ್ಲ ಅಂತಂದ್ರು. ಈ ಬ್ಯಾಗ್ ಏನೋ ನಿಂದ. ಅಲ್ಲ, ನೀ ಬಂದಿರೋ ವಿಚಾರ ಮುಚ್ಚಿಡುವಂಥದ್ದೇನೈತಿ? ಇಲ್ಲಿ ಏನು ನಡಕತ್ತೈತಿ? ಖರೆ ಹೇಳಬಾ. ಅಯ್ಯೋ ಸಿದ್ಧಾರ್ಥ, ಏನು ನಡೀತೈತಿ? ಏನಿಲ್ಲಪ್ಪ. ಅವ್ವ, ನನ್ನಿಂದ ಏನೋ ಮುಚ್ಚಿಡುವ ಅವಶ್ಯಕತೆ ಇಲ್ಲ. ನೋಡು, ಏನಿತ್ತು ಕುಲ್ಲ ಮುಖದ ಮೇಲೆ ಹೇಳ್ರಿ. ಇಲ್ಲಪ್ಪ, ನಾನು ಸಿಂಚನ ಸಂಬಂಧವ್ರ ಜೊತೆ ಮಾತಾಡಕ್ಕೆ ಬಂದಿದ್ದೆ. ಸಿಂಚನಾಗ ಒಳ್ಳೆ ವರ ಅದು ಇದ್ರೆ ಆಕೆ ಬಯೋಡಾಟ ಆರ್ಕೆ ಯಾಕೆ ಕೊಟ್ರ ಹೋದ್ರಾತು ಅಂತ ಬಂದಿದ್ದೆ ಅಷ್ಟೇ. ಬಟ್ ಹೇಳ್ರಿ. ಹಾಂ, ಹೌದ್ರಿ ಹೌದ್ರಿ. ಅದೇನಾರ ಆಗಲಿ ನೋಡ್ರಿ, ನೀವು ನಮ್ಮ ಮನೆ ಒಳಗೆ ಏನೇನೋ ಹೇಳಿ ಬಂದ್ರಿ ಅಂತ, ಜಾತಕದೊಳಗೆ ದೋಷ ಐತಿ, ಹಂಗೈತಿ ಹಿಂಗೈತಿ ಅಂತೇಳಿ ಪೂಜಾನ್ ಜಾತಕದೊಳಗೆ. ಅದು ನಿಜವಾಗ್ಲೂ ನೀವು ಹೇಳಿದ ಕರೆ ಐತಾ? ಇಲ್ಲ ನಾವು ಬೇರೆ ಕಡೆ ಮತ್ತೆ ತೋರಿಸೋಣ ಅದನ್ನು? ಬೇಡಪ್ಪ, ಇವ್ರನ್ನ ಎದುರು ಹಾಕೋದು ಬೇಡ, ಇವ್ರು ರೊಕ್ಕ ವಿಚಾರ ಬೇಡ. ನೋಡ್ರಿ ಸಿದ್ಧಾರ್ಥಪುರ, ಅದೇನೋ ಮಿಸ್ಟೇಕ್ ಆಗಿರ್ಬೇಕ್ರಿ. ನೀವು ಇನ್ನೊಂದು ಸಲ ಜಾತಕ ತೊಗೊಂಡು ಬರ್ರಿ, ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನಾನು ಅವತ್ತೇನೋ ಗದ್ದಲದಾಗ ಬಂದೆ, ಏನೋ ಹೇಳಿದೆ. ನೋಡೋಣ, ಇನ್ನೊಂದು ಸಲ ವಿಚಾರ ಮಾಡಿರತ್ತೆ. ನೋಡ್ರಿ ಭಟ್ರ, ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಒಬ್ಬರದ್ದು ಜೀವನದ ಪ್ರಶ್ನೆ ಇದೆ. ನೀವೇನಾರ ಇದ್ರ ಬಗ್ಗೆ ಸುಳ್ಳು ಹೇಳಿದ? ನಿಜ ಹೇಳ್ರಿ ನೀವು. ಇಲ್ಲಪ್ಪ, ನಾ ಯಾಕೆ ಸುಳ್ಳು ಹೇಳಿ? ನೋಡ್ರಿ, ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಜಾತಕ ಇನ್ನೊಂದು ಸಲ ನಾನು ನಿಮ್ಗೆ ತೋರಿಸ್ತೀನಿ. ಅಕಸ್ಮಾತ್ ಅದ್ರೊಳಗೆ ಆ ಥರ ಸಮಸ್ಯೆ ಇತ್ತಂದ್ರೂ ನೀವು ನಮ್ಮ ಅವ್ವನ ಮುಂದೆ ಆ ಥರ ಸಮಸ್ಯೆ ಇಲ್ಲ ಅಂತಲೇ ಹೇಳ್ರಿ. ಅದಕ್ಕೇನು ಬೇಕೋ ಪರಿಹಾರ ನಾವು ಮಾಡ್ಕೋತೀವಿ. ನಿಜವಾಗ್ಲೂ ಆ ಥರ ಸಮಸ್ಯೆ ಇಲ್ಲಪ್ಪ ಅಂತ ಆಗಿದ್ರೆ ನಾ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋಂಗಿಲ್ಲ. ಯಾಕಂತಂದ್ರೆ ನಮ್ಮ ಅತ್ತೆಯವರು ಊರೊಳಗೂ ಜಾತಕ ತೋರಿಸಾರ, ಅವ್ರ ಊರೊಳಗೆ ಆ ಥರ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಯಾರವ್ರು. ಯಾಕಂತಂದ್ರೆ ಈಗ ಮೊದಲು ಮದುವೆ ವಿಚಾರ ಬಂದಾಗ ಅವ್ರ ಜಾತಕ ತೋರಿಸಿ ಮುಂದುವರ್ದಾರ. ಆ ಥರ ಸಮಸ್ಯೆ ಇಲ್ಲದ ಹುಡುಗಿಗೆ ನೀವೇನು ಹೊಸದು ಹೇಳತ್ತೀರಿ ಅಂತ ಹೇಳ್ಯಾರವ್ರು. ನೀವು ಸುಳ್ಳು ಹೇಳತ್ತೀರಿ ಅಂತ ಗೊತ್ತಾದ್ರೆ ನಿಮ್ಮನ್ನು ಜೈಲಿಗೆ ಹಾಕಿಸ್ತೇನೆ ನಾನು. ಅಯ್ಯೋ ದೇವ್ರೆ, ನೋಡ್ರಿ ಸಿದ್ಧಾರ್ಥಪುರ, ಜೈಲು ಗೀಲು ಅಂತೆಲ್ಲ ಮಾತ್ರಕ್ಕೆ ಹೋಗ್ಬೇಡ್ರಿ. ನಾನು ರೊಕ್ಕದ ಆಸೆಕ್ಕೆ ಶರ್ಮಿತಿನೂ ಕೆಲಸ ಮಾಡಿಬಿಟ್ಟಿನಿ ಸಿದ್ಧಾರ್ಥಪುರ, ನನಗೆ ಕ್ಷಮಿಸ್ಬಿಡ್ರಿ. ಅಯ್ಯೋ ಏನ್ರಿ, ಏನು ಹೇಳ್ತೀರಿ ನೀವು? ಏನಿಲ್ಲ ತಗೋರಿ. ಸಿದ್ಧಾರ್ಥ, ಆದಿತ್ಯ, ನಡ್ರಿಪ್ಪ ಮನೆಗೆ ಹೋಗೋಣ. ಏನೇನೋ ಹೇಳತ್ತಾರ. ಅವ್ವ, ನೀ ಯಾಕೆ ನಡಕ್ಕೆ ಬಾಯಿ ಹಾಕತಿ? ಅವ್ರೇನೋ ಹೇಳಕತ್ತಾರ ನೋಡ್ರಿ. ನೀವು ಏನು ಹೇಳ್ಬೇಕಂದಿರೋ ಹೇಳ್ರಿ, ಇಲ್ಲಂತಂದ್ರೆ ಸಿದ್ಧಾರ್ಥ ಜೈಲಿಗಲ್ಲ, ಪೊಲೀಸ್ರಿಗೆ ನಾನು ಫೋನ್ ಮಾಡ್ಬೇಕಾಕೈತಿಲ್ಲೇ. ಅಯ್ಯೋ ಸಿದ್ಧಾರ್ಥಪುರ, ನಿಮ್ಮ ಕೈ ಮುಗಿತೀನಿ ರೀ, ಕಾಲು ಬೀಳ್ತೀನಿ ರೀ. ನನಗೇನು ಗೊತ್ತಿಲ್ಲ. ಇಲ್ಲಿ ನಿಂತಾರಲ್ರಿ ಚಂದ್ರಕಾರ, ಇವ್ರ ನೋಡ್ರಿ, ರೊಕ್ಕ ಕೊಡ್ತೀನಿ ಸುಳ್ಳು ಹೇಳಂತ ಹೇಳಿಸ್ತವರು ಇವ್ರ. ಹೌದ್ರಿ, ಪಾಪ ನಮ್ಮ ಗಂಡ ಇಂಥ ಕೆಲಸ ಮಾಡಕ್ಕೆ ಒಪ್ಪಾತ್ರಕ್ಕಿಲ್ರಿ. ನಾನು ರೊಕ್ಕದಾಸೆಕ್ಕ ಮಾಡ್ರಿ ಅಂತೇಳಿ ಒಪ್ಸಿನ್ರಿ. ನೋಡ್ರಿ ಸಾಹೇಬ್ರೆ, ನಾವು ಬಡವ್ರ ಇರ್ಬೋದ್ರಿ, ಆದ್ರೆ ಸುಳ್ಳು ಹೇಳೋಗತ್ತೆ ಮಾಡ್ತಾರೋ ಇವ್ರ ರೀ. ರೊಕ್ಕದಾಸೆ ತೋರಿಸಿ ಇಲ್ಲ ಹಿಂಗೆ ಹೇಳಿ ನೀವು ಹುಡುಗಿ ಜತ್ಕದ ಹಂಗೈತೆ ಅಂತ ಹೇಳಿದವರು ಇವ್ರ ರೀ. ಇಲ್ಲಿ ನಿಂತಾರ ನೋಡ್ರಿ ಇವ್ರ ರೀ.
ಅಯ್ಯೋ ನಿಮ್ಮ ಮನೆ ಕಾಯುವಾಗ ಹೋಗ ನಾ ಏನು ನನ್ನ ಮಗಳ ಸಂಬಂಧ ಬಂದ್ರೆ ನೀವು ನನ್ನ ಮೇಲೆ ಎತ್ತು ಹಾಕಿದ್ರ ನೋಡ್ರಿ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ನಾಳೆ ನಾವು ಅವರು ಬೀಗ್ರಾಗಬೇಕಾದ್ರು ಅವ್ರ ಮನೆ ಮಗಳನ್ನ ನಮ್ಮ ಮನೆಗೆ ತೊಗೊಳಕತ್ತೇನೋ ಇದ್ದದ್ದು ಒಂದು ಇಲ್ಲದ್ದು ಅಂತ ಹೇಳಿ ನಮ್ಮ ಮೇಲೆ ಹಾಕಾಕತ್ತೀರಿ. ಏ ಬಟ್ಟ ನೀನು ಸುಳ್ಳು ಹೇಳ್ಬೇಕು, ನೀನು ಬೇಕಾದಂಗೆ ನೀ ಹೇಳೇ ಈಗ ನನ್ನ ಮೇಲೆ ಹಾಕಾಕತ್ತಿ. ಸುಳ್ಳು ಹೇಳಿದೆ ಅಂತಂದ್ರೆ ನಾ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ಅಯ್ಯೋ ಹಾಳು ಹೆಂಗ್ಸ, ಎಟ್ಟರ ಸುಳ್ಳು ಬರ್ಕೋತೀರಿ ನೀವು. ನೋಡ್ರಿ ಇವ್ರು ಕೊಟ್ಟಿದ್ದು 5 ಲಕ್ಷ ರೂಪಾಯಿ ನನ್ನ ಕಡೆ ಇನ್ನೂ ಹಂಗೈತಿ. ನಾ ತಂದು ಕೊಡ್ತೀನಿ, ನನಗೆ 1 ರೂಪಾಯಿ ಇದ್ರಾಗಿಂದ ಬೇಡ. ಆದ್ರೆ ಹೇಳಂತ ಹೇಳ್ದವ್ರು ಮಾತ್ರ ಇವ್ರ ನೋಡ್ರಿ. ಏನು ಹೇಳಕತ್ತೀರಿ ನೀವು? ನೋಡ್ರಿ ನಾ ಅಂತೂ ಇದ್ದಂಗೆ ಹೇಳತ್ತೀನಿ. ಇದನ್ನೆಲ್ಲ ಮಾಡಿದರು ಇಲ್ಲಿ ಅಂತಾರಲ್ರಿ ಹೆಣ್ಮಗಳ ನೋಡ್ರಿ, ಈ ಹೆಣ್ಮಗಳು ಮತ್ತು ಇನ್ನೊಬ್ಬಕಿ ಈಕಿ ಮಗಳು ಇಬ್ಬರು ಕೂಡಿ ಬಂದು ನೀವು ಆ ಜಾತಕದ ಹಿಂಗೈತಿ ಅಂತ ಹೇಳಲೇಬೇಕು, ನಾ 20 ಲಕ್ಷ ರೂಪಾಯಿ ಕೊಡ್ತೇನೆ ನಿಮಗೆ ಅಂತ ಹೇಳಿದ್ರಿ. ನಾನು ಹೊಲಸು ರೊಕ್ಕದ ಆಸೆಗೆ ಹೇಳ್ತೀನಿ ಕೆಲಸ ಮಾಡಿಬಿಡ್ರಿ ಸಾಹೇಬ್ರೆ, ನಾನು ಬಿಟ್ಬಿಡ್ರಿಪ್ಪ. ನನಗೆ ಪೊಲೀಸ್ರಿಗೆ ಮಾತ್ರ ಕೊಡ್ಬೇಡ್ರಿ, ನನಗೆ ಏನು 3 ಮಕ್ಕಳು ಎಲ್ಲರೂ ಅದಾರಿಪ್ಪ. ಹೌದ್ರಿ ಸಾಹೇಬ್ರ, ಹೌದ್ರಿ. ಪಾಪ ನನ್ನ ಗಂಡ ನನ್ನ ಮಾತು ಕೇಳಿ ಇಂಥ ಕೆಲಸ ಮಾಡಿಬಿಟ್ಟ. ಅವ್ರಿಗೆ ಮಾತ್ರ ಏನೂ ಶಿಕ್ಷೆ ಕೊಡಬೇಡ್ರಿ. ಈ ಹೆಣ್ಮಗಳ ನೋಡ್ರಿ ಹೇಳ್ದಂತ ಹೇಳ್ದಕ್ಕೆ. ಅಯ್ಯೋ ಸಿದ್ಧಾರ್ಥ ಆದಿತ್ಯ, ನಂಬಬೇಡ್ರಿಪ್ಪ, ಇವ್ರ ಮಾತು ನಂಬೇಡ್ರಿ. ನಾ ಏನು ಬೇರೆ ಕೆಲಸಕ್ಕೆ ಬಂದಿದ್ದೆ, ನಂಬಬೇಡ್ರಿ. ಅವ್ವ ನೋಡು, ತಾಯಿ ಅಂತೇಳಿ ನಾನು ನಿಂದು ಎಷ್ಟಂತ ಮುಚ್ಚಿಟ್ಕೋಬೇಕವ. ಯಾಕಿಂತ ಕೆಲಸ ಮಾಡಿದ್ದಿ? ಅಲ್ಲ ಅಕ್ಕಿಗೆ ಹಂಗೆ ಹೇಳುವಂತ ನಿನಗೆ ಏನಾಗಬೇಕಾಗೈತಿ? ಅಲ್ಲ ಆದಿತ್ಯ, ನಾ ಯಾಕೆ ಅಂತ ಕೆಲಸ ಮಾಡಲಿ? ಅವ್ರು ಹೇಳೋದು ನೀವು ನಂಬ್ತೀರಿ. ಅಲ್ಲ ಈ ತಾಯಿ ಮಾತಕ್ಕಿಂತ ಅವ್ರ ಮಾತಾ ಹೆಚ್ಚಾತ. ಅಲ್ಲಪ್ಪ ಅಕ್ಕಿ ಯಾರ ನನ್ನ ಮಗಳು ಇದ್ದಂಗ ಅಲ್ಲನ, ಅಕ್ಕಿಗೆ ಒಳ್ಳೇದಾದ್ರೆ ನನಗೂ ಖುಷಿ ಅಲ್ಲನ. ಅವ್ವ ಇಂಥ ನಾಟಕ ಎಲ್ಲ ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ್ನಿ. ನೋಡ್ರಿ ಭಟ್ರೆ, ಇದ ಲಾಸ್ಟ್. ಇನ್ನೊಂದು ಸಲ ಸುಳ್ಳೊಂದು ಸುಟ್ಟೊಂದು ಹೇಳಿದ್ರೆ ನಿಮ್ಮನ್ನು ಪೊಲೀಸರಿಗೆ ಹೇಳ್ಕೊಡ್ದಲ್ಲ, ನಾನು ಹೋಗಿ ದರ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ನ ಬಿಟ್ಟು ಬರ್ತೀನಿ. ವಯಸ್ಸಿನಾಗ ದೊಡ್ಡವರು ಒಂದು ಕಿಮ್ಮತ್ತು ಕೊಟ್ಟೆನ. ಇಂಥ ತಪ್ಪು ಇನ್ನೊಂದು ಸಲ ಮಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ನಿಮಗೂ ಒಬ್ಬಕ್ಕಿ ಹೆಣ್ಮಗಳದಾಳ, ಹೆಣ್ಮಕ್ಳ ಜೀವನ ಹಾಳು ಮಾಡಬಾರ್ದು. ನಿಮ್ಮ ಮಕ್ಳಿಗೆ ಒಳ್ಳೇದಾಗಬೇಕಂತಂದ್ರೆ ಮತ್ತೊಬ್ಬರು ಹೆಣ್ಮಕ್ಳಿಗೂ ಒಳ್ಳೇದಾಗಲಿ ಅಂತ ಬಯಸೋದು ಕಲೀರಿ. ನೋಡ್ರಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ಸಣ್ಣ ವಯಸ್ಸಿನಾಗಿಂತ ನಿಮ್ಮ ಒಳ್ಳೆ ಮಾತುಗಳನ್ನ ಕೇಳ್ಕೊತ ಬಂದೇನಿ ರೀ ಭಟ್ರೆ. ನಾನು ನಿಮಗೆ ಏನು ಅನ್ನೋಕ್ಕೂ ನನ್ನ ಮನಸ್ಸಿಗೆ ಬರುವತ್ತು. ಯಾಕೆ ಇಂಥ ಹೊಲಸು ಕೆಲಸ ಮಾಡಿದ್ರೆ ನಂಗೆ ಗೊತ್ತಾಗಲಿಲ್ಲ. ಆದ್ರೆ ಈಗ ಹೇಳತ್ತೀನಿ ಕೇಳ್ರಿ, ಇನ್ನೊಂದು ಸಲ ನಮ್ಮ ಮನೆ ಕಡೆ ನೀವು ತಲೆ ಹಾಕಿ ನೋಡೋದು ಬೇಡ. ನಮ್ಗೆ ಗೊತ್ತೈತಿ ಹೆಂಗೆ ಮಾಡ್ಕೋಬೇಕು ಫಂಕ್ಷನ್ಗಳು. ಜಗತ್ತಿನಾಗೆ 108 ಭಟ್ರು ಸಿಗ್ತಾರೆ, ಅವ್ರ ಕಡೆ ಹೇಳಿ ಮಾಡ್ಕೋತೀರಿ. ದಯವಿಟ್ಟು ಯಾರ ಜೀವನದಾಗೂ ಹಿಂಗೆ ಮಾತ್ರ ಆಟ ಆಡಕ್ಕೆ ಹೋಗ್ಬೇಡ್ರಿ. ಸಿದ್ಧಾರ್ಥಪ್ಪ, ಅಲ್ಲಪ್ಪ ನನ್ನ ಮಾತು ಕೇಳು. ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದ ಹೆಚ್ಚಿಂದ ನಾವು. ಮತ್ತಾರ ಈ ಜಾಗದಾಗ ಆಗಿದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲ 10 ಸಲ ಮನೆಗೆ ಹೋಗಿದ್ದೆ ನಾ. ನಿಮ್ಮಿಂದ ಏನಾಗಿದೆ ಗೊತ್ತಾ? ನೀವು ಹಂಗೆ ಹೇಳಿದ್ರಿ ನಮ್ಮ ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕಳಿಸಿನ ನಿಮ್ಮ ಕಡೆ ಬಂದೆನ. ಇದು ಏನಂತ ಗೊತ್ತಾಗಲಿ ಅಂಥೇಳಿ. ಅಲ್ಲ ಯಾರೋ ಒಬ್ರು ರೊಕ್ಕ ಕೊಡ್ತಾರಂತೆ ಇಂಥ ನೀಚ್ ಕೆಲಸ ಮಾಡೋದಾದ್ರೆ ನಿಮಗೂ ಮನ್ಯಾಗ ಹೆಣ್ಮಕ್ಳದ ಒಳ್ಳೇದಾಗಬೇಕಂತಂದ್ರೆ ಮತ್ತೊಬ್ರಿಗೆ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಅಂತ ಬಯಸೋ ಮನಸ್ಸಿರಲಿ. ಅಕ್ಕಾರ ರೊಕ್ಕ ಸಿಗ್ತದೆ ಅಂತೇಳಿ ಯಾವ ಹೊಲಸು ಕೆಲಸನೂ ಮಾಡಂತ ಹೇಳ್ಬಾರ್ದ್ರಿ. ತಪ್ಪಾತ್ಪ, ನಮ್ಮನ್ನು ಕ್ಷಮಿಸ್ಬಿಡ್ಪ ಸಿದ್ಧಾರ್ಥ. ಇಂಥ ಕೆಲ್ಸಕ್ಕೆ ಕ್ಷಮೆ ಸಿಗೋದೇ ಇಲ್ಲರಿ. ಆದಿತ್ಯ ಭಾವರ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗತ್ತಿಲ್ಲ. ನೋಡವ್ವ, ನೋಡು ನಿನ್ನಿಂದ ಯಾರ್ಯಾರ ಕಡೆ ಏನೇನು ಅನ್ಸ್ಕೋಬೇಕು ವಿಚಾರ ಮಾಡು. ನಿನಗೆ ಯಾಕವ್ವ ಇಂಥ ಹೊಲಸು? ನಾನು ಅಲ್ಲಿ ಸಿದ್ಧಾರ್ಥದಾನ ಅಂಥೇಳಿ ನಿನ್ನ ಮಾನ ಮರ್ಯಾದೆ, ಒಬ್ಬ ಮಗ ಆಗಿ ತಾಯಿ ಮಾನ ಮರ್ಯಾದೆ ಮತ್ತೊಬ್ಬರ ಮುಂದೆ ಕಳಿಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಐತೆ ಇಷ್ಟು ತನಕ. ಅಲ್ಲವ ಇಂಥ ಹೊಲಸು ಕೆಲಸ ಮಾಡೋಕ್ಕೆ ಹೆಂಗೆ ಮನಸ್ಸು ಬಂತು ನಿನಗೆ? ಮಾಡಿನೂ ಅವ್ರರ ಓಕೆ ಒಂದು ಪಾಲಿಗೆ ನಾ ಇಂಥ ಕೆಲಸ ಮಾಡೋದು ಒಪ್ಕೊಂಡ್ರವ್ರು. ನೀವು ಒಪ್ಕೊಳಕ್ಕೂ ರೆಡಿ ಇಲ್ಲ. ನಿನ್ನ ಅಕೌಂಟ್ನಾಗಿರೋ 20 ಲಕ್ಷದಾಗ ಮೊನ್ನೆ 5 ಲಕ್ಷ ನೀ ಡ್ರಾ ಮಾಡಿದಾಗ ನನಗೆ ಡೌಟ್ ಬಂದೈತೆ ನಿನ್ನ ಮೇಲೆ. ಅಯ್ಯೋ ನಾ 5 ಲಕ್ಷ ಡ್ರಾ ಮಾಡಿದ್ದು ಏನಾರ ಬಂಗಾರ ಮಾಡಿಸ್ಕೊಳ್ಳೋಣ ಅಂತ ಆದಿತ್ಯ. ನಾ ಯಾಕೆ ಇಂಥ ಹೊಲಸು ಕೆಲಸ ಮಾಡಲಿ? ನೋಡುವ, ಯಾರ ಮುಂದೆ ನಾಟಕ ಮಾಡ್ದಂಗೆ ನನ್ನ ಮುಂದೆ ಮಾಡಕ್ಕೆ ಬರಬೇಡ. ಅರ್ಥ ಆತ? ಹಾಂ ನೋಡುವ, ಇಷ್ಟೋ ತನಕ ನಾವು ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮಿದ್ದೆ ಅಂತಂದ್ರೆ ತಾಯಿ ಮನ ಮರ್ಯಾದೆ ಮತ್ತೊಬ್ಬರ ಮುಂದೆ ಕಳಿಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ. ನೋಡು, ಮನೆಗೆ ಬಾ ನಿನಗೆ ಕರೆಕ್ಟಾಗಿ ಹೇಳ್ತಾನೆ. ಇದು ಬರೋಬ್ಬರ ಆಗಂಗಿಲ್ಲ. ಆದಿತ್ಯ ನಿಮ್ಮ ಮನೆ ಕಾಯುವಾಗ ಹೋಗ. ಅಲ್ರಿ ಅಷ್ಟು 5 ಲಕ್ಷ ರೂಪಾಯಿ ಬಡ್ದೆ ನಿಮ್ಮ ಮಸೀದಿಗೆ, ಮತ್ತು ನಿಜ ಹೇಳಿ ನನ್ನ ಸಿಕ್ಕಾಕ್ಸೇ ಬಿಟ್ರಲ್ಲ. ಏ ತಾಯಿ, ನಿನ್ನ 5 ಲಕ್ಷ ರೂಪಾಯಿ ನಿನ್ನ ಮಸೀದಿಗೆ ಹೋಗಿದ್ದೀನಿ, ಹೋಗಿ ಯಾರ ಥರ ಮರ್ಯಾದೆ ಕಳ್ದಿ. ನಿನ್ನ ಮಾತು ಕೇಳಿ ನನ್ನ ಗಂಡಕ್ಕೆ ಸುಳ್ಳು ಹೇಳಕ್ಕೆ ಹೇಳಿ ನಾನು ತಪ್ಪಿದ್ದಷ್ಟೇ ಆಗಿಬಿಟ್ಟೆ ಇವತ್ತು. ಛೀ, ಎಂಥ ಹೆಂಗ್ಸ ನೀನು? ಒಬ್ಬಕ್ಕಿ ಹೆಣ್ಮಗಳು, ನಿನಗೂ ಒಬ್ಬಕ್ಕಿ ಹೆಣ್ಮಗಳದಾಳ, ಮತ್ತೊಬ್ಬರು ಹೆಣ್ಮಗಳು, ಅದು ಮತ್ತು ನಿಮ್ಮ ತಂಗಿ ಮಗಳ ಅಂತ. ಥೂ ಇಂಥ ಹೊಲಸು ಕೆಲಸ ಮಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನಿನ್ನ 5 ಲಕ್ಷ ರೂಪಾಯಿ ನಿನ್ನ ಮಕ್ಕಳು ಕೊಡಿತೀವಿ, ಹೋಗಿ ಎಲ್ಲರ ಹಾರ್ಗಿಡ್ಕೊಂಡು. ಯವ್ವ ನಮ್ಮವ್ವ ತಾಯಿ
ಒಂದು ಕ್ಷಣನೂ ಇಲ್ಲಿ ನಿಲ್ಲಕ್ಕೆ ಹೋಗ್ಬೇಡ ನೀ. ನಡಿ ನಡಿ, ಜಾಗ ಖಾಲಿ ಮಾಡಿ ಮೊದಲು. ಹ್ಞೂ ಹೋಗ್ತೀನಿ. ಇನ್ನೇನು ಇಲ್ಲೇ ಇರಕ್ಕ ಬಂದೀನಿ. ಮೊದಲು ನನ್ನ 5 ಲಕ್ಷ ರೂಪಾಯಿ ಕೊಡ್ರಿ, ಆಮೇಲೆ ಹೋಗ್ತೀನಿ. ಯಾವ 5 ಲಕ್ಷ ರೂಪಾಯಿ? ನೀ ಹೇಳಿದ್ದಕ್ಕೆ ಮಾನ ಮರ್ಯಾದೆ ಕಳ್ಕೊಂಡಂಗಾತ. ಆ ಸಿದ್ಧಾರ್ಥಪ್ಪ ಮನೆಯಿಂದ ನಮಗೆ ಎಷ್ಟು ಬರ್ತಿದ್ದು ಗೊತ್ತಾ? ಅದನ್ನೆಲ್ಲ ಕಳೆದಿಲ್ಲ. ಆ 5 ಲಕ್ಷ ರೂಪಾಯಿ ಇದಕ್ಕೆ ಸರಿ ಹೋತು. ನಡೀಲಿಂದ. ನೀ ನಮ್ಗೆ 5 ಲಕ್ಷ ರೂಪಾಯಿ ಕೊಟ್ಟಿ ಅಂತ ಯಾವ ಪ್ರೂಫು ಇಲ್ಲ. ನೀ ಸುಳ್ಳು ಅಂತಂದ್ರೆ ನಿಮ್ಮ ಮೇಲೆ ತಲೆ ಇಟ್ಟರೆ ನಮ್ಮಂಥವ್ರು ಜೀವನ ಮಾಡೋಕ್ಕೆ ಸಾಧ್ಯ? ಮಲ್ ಜಾಕಾಲಿ ಮಾಡಲಿಂದ. ನನ್ನ 5 ಲಕ್ಷ ರೂಪಾಯಿ ಹೆಂಗೆ ವಸೂಲಿ ಮಾಡ್ಬೇಕಂತ ಹೇಳಿ ನನಗೆ ಗೊತ್ತೈತಿ. ಮಾಡ್ಕೊ ಹೋಗಿ. ನಿಮ್ಗೆ ಮಾಡ್ತೇನೆ, ಸರಿಗೇನೆ ಮಾಡ್ತೇನೆ. ಛ, ಇಂಥ ಮರ್ಯಾದೆ ಗೇಟ್ ಕೆಲಸ ನನ್ನ ಜೀವನದಾಗ ಆಗಿದ್ದಿಲ್ಲ. ನಿನ್ನ ಮಾತು ಕೇಳಿ ಎಲ್ಲರ ಮುಂದೆ ಎಷ್ಟು ಆಸೆ.